ಹಲೋ ಫ್ರೆಂಡ್ಸ್, ಸ್ವಾವಲಂಬಿ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಯೂಟ್ಯೂಬ್ ಜರ್ನಿಯ 5ನೇ ದಿನ. ನಿನ್ನೆ ನಾವು ಕಂಟೆಂಟ್ ಐಡಿಯಾಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ತುಂಬ ಜನರಿಗಿರೋ ಒಂದು ಡೌಟ್ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದರೆ, ಎ ಐ ವಿಡಿಯೋ ಮಾಡಿದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗುತ್ತಾ? ಇತ್ತೀಚೆಗೆ ನೀವು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಎ ಐ ವಿಡಿಯೋ ತುಂಬ ಸಿಗ್ತವೆ. ಅದನ್ನು ನೋಡೋದಕ್ಕೆ ಎಲ್ಲರಿಗೂ ಒಂದು ಕ್ವಶನ್ ಬರುತ್ತೆ, ಎ ಐ ಯೂಸ್ ಮಾಡಿದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗುತ್ತಾ ಅಥವಾ ಚಾನಲ್ ರಿಜೆಕ್ಟ್ ಆಗುತ್ತಾ? ಇದಕ್ಕೆ ಉತ್ತರ ಎಸ್ ಅಂತಲೂ ಹೇಳ್ಬೋದು, ನೋ ಅಂತಲೂ ಹೇಳ್ಬೋದು. ಯಾಕಂದರೆ ಕೆಲವೊಂದು ಚಾನಲ್ ಎ ಐ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗುತ್ತೆ, ಇನ್ನು ಕೆಲವೊಂದು ಚಾನಲ್ ಎ ಐ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗಲ್ಲ. ಹಾಗಾದರೆ ಯಾವ ಥರದ ಎ ಐ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗುತ್ತೆ ಮತ್ತು ಯಾವ ಥರದ ಕಂಟೆಂಟ್ಗೆ ಸಿಗೋದಿಲ್ಲ ಅನ್ನೋದನ್ನು ನೋಡೋಣ. ಮೊದಲಿಗೆ ಒಂದು ವಿಷಯ ಅರ್ಥ ಮಾಡ್ಕೊಬಿಡಿ ಫ್ರೆಂಡ್ಸ್, ನೀವು ಯೂಟ್ಯೂಬ್ಗೆ ಎ ಐಯಿಂದ ಪ್ರಾಬ್ಲಮ್ ಇಲ್ಲ. ಆದರೆ ಎ ಐ ಜನ್ರೇಟ್ ಮಾಡಿದ ಕಂಟೆಂಟು ಯಾವುದು ಚೇಂಜಸ್ ಮಾಡದೆ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ಗೆ ಯಾವಾಗಲೂ ಒರಿಜಿನಲ್ ಕಂಟೆಂಟ್ ಮೇಲೇ ಇಂಪಾರ್ಟೆನ್ಸ್ ಕೊಡೋದು. ಈಗ ಯಾವ ಥರದ ಕಂಟೆಂಟ್ಗೆ ಮಾನಿಟೈಸೇಷನ್ ಸಿಗುತ್ತೆ, ಯಾವ ಥರದಕ್ಕೆ ಸಿಗಲ್ಲ. ಮೊದಲಿಗೆ ಯಾವ ಥರದಕ್ಕೆ ಸಿಗಲ್ಲ ಅನ್ನೋದನ್ನು ನೋಡೋಣ. ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ, ಆ ಚಾರ್ಟ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಕೆಲವೊಂದು ಎಕ್ಸಾಂಪಲ್ನು ನಾನು ಕೊಡ್ತೀನಿ ನೋಡಿ. ಒಂದು ಎ ಐ ಟೂಲ್ ಯೂಸ್ ಮಾಡಿ ಒಂದು ಲೈನು ಪ್ರಾಂಪ್ಟ್ ಕೊಟ್ಟು ಅದನ್ನು ವಿಡಿಯೋ ಕ್ರಿಯೇಟ್ ಮಾಡಿ, ಅದು ವಿಡಿಯೋ, ಆಡಿಯೋ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲನೂ ಎ ಐ ಯೂಸ್ ಮಾಡಿ ಕ್ರಿಯೇಟ್ ಮಾಡಿ, ಅದು ರೆಡಿ ಆದ ತಕ್ಷಣ ಡೌನ್ಲೋಡ್ ಮಾಡಿ ಹಾಗೆ ತಂದು ಯೂಟ್ಯೂಬ್ಗೆ ಹಾಕ್ಬಿಟ್ರೆ ಅದು ಪ್ರಾಬ್ಲಮ್ಮು. ಅದೇ ರೀತಿ ಇನ್ನೊಬ್ಬರು ವಿಡಿಯೋ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದ್ರೂ ಪ್ರಾಬ್ಲಮ್ಮೇ. ಅದು ಕಾಪಿರೈಟ್ ಕಂಟೆಂಟು ಅಂತ ಬರುತ್ತೆ. ಅಥವಾ ಎ ಐ ಜನ್ರೇಟ್ ಮಾಡಿದ ವಿಡಿಯೋಗೆ ಯಾವುದೇ ಚೇಂಜಸ್ಸು ಮಾಡದೆ ಅಪ್ಲೋಡ್ ಮಾಡೋದು ಪ್ರಾಬ್ಲಮ್ಮೇ. ಇವೆಲ್ಲ ಫ್ಯೂಚರಲ್ಲಿ ಮಾನಿಟೈಸೇಷನ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅದರಲ್ಲಿ ನಿಮ್ಮ ಎಫರ್ಟು ಇಲ್ಲ, ನಿಮ್ಮ ಕ್ರಿಯೇಟಿವಿಟಿನೂ ಇರೋದಿಲ್ಲ. ಹಾಗಾದರೆ ಯಾವ ಥರದ ಎ ಐ ಕಂಟೆಂಟ್ ಬಗ್ಗೆ ಮಾನಿಟೈಸೇಷನ್ ಸಿಗುತ್ತೆ ಅಂದರೆ, ಈಗ ಎಕ್ಸಾಂಪಲ್ಗೆ ChatGPT ಇಂದ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅದಕ್ಕೆ ಎ ಐ ವಾಯ್ಸ್ ಯೂಸ್ ಮಾಡಿ, ಎ ಐ ಇಮೇಜ್ ಯೂಸ್ ಮಾಡಿ, ವಿಡಿಯೋ ಕ್ಲಿಪ್ಪು ಯೂಸ್ ಮಾಡ್ಬೋದು. ಆದರೆ ವಿಡಿಯೋ ಎಡಿಟ್ ಮಾಡುವಾಗ ನಿಮ್ಮ ಓನ್ ಟಚ್ ಇರಬೇಕು ಅದರಲ್ಲಿ. ಯಾವ ಥರನಪ್ಪ ಅಂದರೆ, ಒಳ್ಳೆ ಎಡಿಟಿಂಗ್ ಇರಬೇಕು, ಇಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬೇಕು, ಇಲ್ಲ ಟೆಕ್ಸ್ಟ್ ಅನಿಮೇಷನ್ನು, ಇಲ್ಲ ಸೌಂಡ್ ಎಫೆಕ್ಟು, ಇವುಗಳನ್ನು ಆ್ಯಡ್ ಮಾಡಬೇಕು ನೀವು. ಅದನ್ನು ಆ್ಯಡ್ ಮಾಡಿ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರೆ ಅದರಲ್ಲಿ ನಿಮ್ಮ ಎಫರ್ಟ್ ಇರುತ್ತೆ. ಅದು ಯೂಟ್ಯೂಬ್ಗೆ ಬೇಕಾಗಿರೋದು, ಅದೇ ಬೇಕಾಗಿರೋದು ಯೂಟ್ಯೂಬ್ಗೆ. ಈಸಿಯಾಗಿ ಹೇಳ್ಬೇಕಂದ್ರೆ ಎ ಐ ಒಂದು ಟೂಲ್ ಮಾತ್ರ. ನಾವೀಗ ಎಕ್ಸಾಂಪಲ್ಗೆ ಮೊಬೈಲ್ ಹೇಗೆ ಬಳಸ್ತೀವಿ, ಕ್ಯಾಮ್ರಾ ಹೇಗೆ ಬಳಸ್ತೀವಿ, ಅದೇ ಥರ ಅದು ಒಂದು ಟೂಲು. ಆ ಟೂಲ್ನ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಫೈನಲಾಗಿ ನಾನು ಹೇಳೋದಿಷ್ಟೇ ಫ್ರೆಂಡ್ಸ್, ಎ ಐ ಯೂಸ್ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡಿ, ಆದರೆ ಅದರಲ್ಲಿ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಐಡಿಯಾ ಮತ್ತು ನಿಮ್ಮ ಸ್ಟೈಲ್ ಇರಲಿ. ಆಗ ಕಂಟೆಂಟ್ ಬೇರೆ ಕಂಟೆಂಟ್ಗಳಿಗಿಂತ ಡಿಫ್ರೆಂಟಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಿದರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ನು ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹಾಕಿರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.